ನಮ್ಮಲ್ಲಿರುವ ಕೌಶಲ್ಯ ವಿಶಿಷ್ಟ ಚಿಂತನೆಗಳು ಹೊರಬಂದಾಗ ಮಾತ್ರ ಉದ್ಯೋಗ ಸೃಷ್ಟಿಯಾಗುತ್ತದೆ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿಗಳಾದ ಶ್ರೀ ಮಾರುತಿ ಗುರೂಜಿಯವರು ಹೇಳಿದರು. ಹೊನ್ನಾವರ ತಾಲೂಕಿನ ಕರ್ವ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಜ್ಜೊಡ್ಲುನಲ್ಲಿ ಸ್ಪಂದನ ಸೇವಾ ಟ್ರಸ್ಟ್, ಹಡಿನ್ಬಾಳ ಮತ್ತು ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ONGC ಸಂಯುಕ್ತ ಆಶ್ರಯದಲ್ಲಿ ಗ್ರಾಮೀಣ ವಸತಿ ಸಹಿತ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಉದ್ಘಾಟನೆಯನ್ನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿಗಳಾದ ಶ್ರೀ ಮಾರುತಿ ಗುರೂಜಿಯವರು ನೆರವೇರಿಸಿದರು. ಬಳಿಕ ಆಶೀರ್ವಚನ ನೀಡಿದ ಅವರು, ಶಾಲೆಯಲ್ಲಿ ಕಲಿಯುವ ಶಿಕ್ಷಣಕ್ಕಿಂತ ಜೀವನ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಬಹಳ ಮುಖ್ಯ. ಕಲಿತ ಸರ್ಟಿಫಿಕೇಟ್, ಪದಕ, ಪ್ರಶಸ್ತಿ ಪತ್ರ ಅದು ಜೀವನದಲ್ಲಿ ಕಾರ್ಯನಿರ್ವಹಿಸಲಾಗುತ್ತದೆ ಎನ್ನಲಾಗದು. ಆದರೆ ಕೌಶಲ್ಯಗಳಿಗೆ ಉತ್ತೇಜನ ಸಿಕ್ಕರೆ ಆ ಮನುಷ್ಯ ಸಮಾಜದಲ್ಲಿ ಉತ್ತಮ ಜೀವನ ಸಾಗಿಸಬಲ್ಲ. ಶಿಕ್ಷಕರಾದವರು ವಿದ್ಯಾರ್ಥಿಯ ಕೌಶಲ್ಯಗಳನ್ನು ಗುರುತಿಸಬೇಕು. ಆಗ ಮಾತ್ರ ಆ ಕ್ಷೇತ್ರದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಸರ್ಕಾರ ಅನೇಕ ಯೋಜನೆ ರೂಪಿಸಿದೆ. ಗಣಪತಿ ಹೆಗಡೆಯವರು ಸ್ಪಂದನ ಕೇಂದ್ರದ ಮೂಲಕ ಇಂತಹ ಕೌಶಲ್ಯ ಕೇಂದ್ರ ಆರಂಭಿಸುವ ಮೂಲಕ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆದರೆ ಇದೆಲ್ಲವೂ ಸಹ ಪಠ್ಯಕ್ರಮದಲ್ಲಿ ಬರುವುದಿಲ್ಲ, ಪಠ್ಯಕ್ರಮವನ್ನು ಹೊರತುಪಡಿಸಬರುವಂಥದ್ದು. ಆದರೆ ಅಲ್ಲಿ ಕಲಿತಂಥ ಮಕ್ಕಳು ಹೊರಗೆ ಬಂದ ನಂತರದಲ್ಲಿ ಉದ್ಯೋಗದ ಅವಲಂಬನೆಯನ್ನ ಮಾಡಿಕೊಳ್ತಾರೆ. ಆದರೆ ಉದ್ಯೋಗ ಸಿಕ್ಕೇ ಬಿಡ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಷ್ಟು ಜನರಿಗೆ ಉದ್ಯೋಗ ಕೊಡ್ತಾರೆ? ಸರ್ಕಾರ ಆಗಲಿ ಯಾವುದೇ ಸಂಸ್ಥೆ ಆಗಲಿ ಉದ್ಯೋಗ ಸೃಷ್ಟಿ ಮಾಡೋದು ಎಷ್ಟು ಅಂತ ಮಾಡಬಹುದು. ಆಗ ಅನಿವಾರ್ಯವಾಗಿ ಈ ಸರ್ಟಿಫಿಕೇಟ್ ಪಡೆದಂಥ ಮಕ್ಕಳು ಸಮಾಜದಲ್ಲಿ ಬೇರೆ ಏನಾದರೂ ಉದ್ಯೋಗವನ್ನು ಹುಡುಕುವಂಥ ಸಂದರ್ಭ ಬರ್ತದೆ. ಅನಿವಾರ್ಯತೆಗಾಗಿ ಇನ್ನೊಂದು ಕಡೆ ಹೋಗುವ ಪ್ರಸಂಗ ಬರ್ತದೆ. ಇದು ಇವತ್ತು ವಾಸ್ತವ ಸ್ಥಿತಿ. ಹಾಗಿದ್ದ ಮಕ್ಕಳು ಒಳ್ಳೆಯ ದಾರಿಗೆ ಬಂದರೆ ಒಳ್ಳೆಯದಾಗ್ತದೆ. ಆದರೆ ಸಜ್ಜನರ ಸಹವಾಸ ಇಲ್ಲದೆ ಇದ್ದರೆ ಅವರೇ ಸಮಾಜದಲ್ಲಿ ಘಾತಕರಾಗ್ತಾರೆ. ಇದು ವಾಸ್ತವ. ಹಾಗಿದ್ದಾಗ ಈ ಕೌಶಲ್ಯಾಭಿವೃದ್ಧಿ ಹೇಳುವಂಥದ್ದು ಎಲ್ಲ ರೀತಿಯ ಶ್ರೇಯಸ್ಸನ್ನ ಅಥವಾ ಒಬ್ಬ ವ್ಯಕ್ತಿಯ ಉನ್ನತಿಗೆ ಏನು ಬೇಕೋ, ಅವನ ಜೀವನಕ್ಕೆ ಏನು ಆದರ್ಶಗಳನ್ನು ಅಳವಡಿಸಿಕೊಳ್ಬೇಕೋ, ಅಥವಾ ಜೀವನ ನಿರ್ವಹಣೆಗೆ ಏನು ಬೇಕೋ ಅದನ್ನು ಕೊಡಬಲ್ಲದು. ಇದು ಕೊಡುವಂಥದ್ದು ಅದೇ ಕೌಶಲ್ಯಾಭಿವೃದ್ಧಿ. ಇದರಲ್ಲಿ ಸರ್ಕಾರ ಅನೇಕ ರೀತಿಯ ಯೋಜನೆಗಳನ್ನು ರೂಪಿಸಿದೆ. ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ MRPL ONGC ಅಧಿಕಾರಿ ಪ್ರದೀಪ್ ಕುಮಾರ್ ಮಾತನಾಡಿ, ಸ್ಪಂದನ ಸಂಸ್ಥೆಯ ಗಣಪತಿ ಹೆಗಡೆಯವರು ವಸತಿ ಸಹಿತ ಸುಸಜ್ಜಿತ ಕೌಶಲ್ಯ ಕೇಂದ್ರ ನಿರ್ಮಿಸುವ ಮೂಲಕ ಸಾಧನೆ ಮಾಡಿದ್ದಾರೆ. ಇದಕ್ಕೆ ಶ್ರೀ ಮಾರುತಿ ಗುರೂಜಿಯವರು ಬೆನ್ನೆಲುಬಾಗಿದ್ದಾರೆ ಎಂದು ಅಭಿನಂದಿಸಿದರು. ಯಾರು ಅಂತ ತಮಗೆಲ್ಲರಿಗೂ ಗೊತ್ತುಂಟು. ಅವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮ ಒಂದು ನಡೆದಿದೆ. ಯಾಕಂದ್ರೆ ಒಂದು ಮುಂದಾಳತ್ವ ಬೇಕು. ಯಾವುದೇ ಒಂದು ಸುಸಜ್ಜಿತ ಕಟ್ಟಡ ಮೇಲೆ ಬರಬೇಕು ಅಂತಾದ್ರೆ ಮುಂದಾಳತ್ವ ಬೇಕು. ಅದರ ಹಿಂದಿನ ಪರಿಶ್ರಮ ಎಷ್ಟು ಎಂದು ಅವರಿಗೆ ಗೊತ್ತು. ಹಾಗೆ ಅವರ ಹೆಸರು ಗಣಪತಿ. ಯಾಕೆಂದ್ರೆ ಅವರು ಹೆಸರಿಗೆ ತಕ್ಕಂತಹ ಒಂದು ಸಾಧನೆಯನ್ನು ಮಾಡಿ ತೋರಿಸುವ ಆ ಒಂದು ತಂಡದಲ್ಲಿ ಮುಂದಾಳತ್ವ ವಹಿಸಿದ್ದಾರೆ. ಅವರು ಸೇರಿ ತಮ್ಮೆಲ್ಲರ ಆಶೀರ್ವಾದದಿಂದ, ಎಲ್ಲ ಒಂದು ವಿಶ್ವಸ್ತ ಮಂಡಳಿಯ ಎಲ್ಲ ಒಂದು ಆಶೀರ್ವಾದದಿಂದ ಈ ಕಟ್ಟಡ ಮೇಲೆ ಬಂದಿದೆ. ಒಂದು ಸುಸಜ್ಜಿತ ಕಟ್ಟಡ ಅಂತಲೇ ಹೇಳ್ಬೋದು. ಯಾಕಂದ್ರೆ ಆ ಒಂದು ಅಮೌಂಟ್ ಎಷ್ಟುಂಟು, ಆ ಅಮೌಂಟ್ಗಿಂತ ತುಂಬಾ ಉತ್ತಮವಾಗಿಯೇ ಈ ಕಟ್ಟಡ ಮೇಲೆದ್ದು ಬಂದಿದೆ. ಯಾಕಂದ್ರೆ ಸ್ವಲ್ಪ ಇಳಿಜಾರಿನ ಪ್ರದೇಶವೂ ಹೌದು. ಅದಕ್ಕೆ ಸ್ವಲ್ಪ ಗಟ್ಟಿಮುಟ್ಟು ಮಾಡಲಿಕ್ಕೆ ಹೇಗೆ ಮೇಲೆ ಉಂಟ ಹಾಗೆ ಕೆಳಗೆ ಗಟ್ಟಿ ಮಾಡಬೇಕಾಗ್ತದೆ. ಇಲ್ಲಿ ಅದು ಮೇಲೆ ಕೆಲವು ವಸ್ತು ಮೇಲೆ ಕಾಣ್ತದೆ, ಕೆಲವು ಗಟ್ಟಿ ತಳ ಬದಿಯಲ್ಲಿ ತಳಪಾಯ ಗಟ್ಟಿ ಇದ್ರೆ ಮಾತ್ರ ಒಂದು ಕಟ್ಟಡ ಮೇಲೆ ಬರಲಿಕ್ಕೆ ಸಾಧ್ಯ. ಹಾಗೆ ಅವರ ಒಂದು ವಿಶ್ವಾಸ ಮಂಡಳಿ ಅಂದ್ರೆ ಆ ಟ್ರಸ್ಟಿಗಳಲ್ಲಿ ಒಂದು ಉದ್ದೇಶ ಒಳ್ಳೆದುಂಟು. ಯಾಕೆಂದ್ರೆ ಏನು ನಿಮಗೆ ಕಾಣ್ತದ ಅದಕ್ಕಿಂತ ಹೆಚ್ಚಿನ ಉದ್ದೇಶ ಅವರ ತಲೆಯಲ್ಲಿ ಓಡ್ತಾ ಉಂಟು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ಪಂದನ ಸೇವಾ ಟ್ರಸ್ಟ್ ಮಾರ್ಗದರ್ಶಕ ನಿರ್ದೇಶಕ ಲಕ್ಷ್ಮಣ ಮಾವಿನಕಾಯಿ ಮಾತನಾಡಿ, ಇಲ್ಲಿನ ಕೌಶಲ್ಯ ಕೇಂದ್ರ ಜಿಲ್ಲೆಗೆ ಇದು ಕಳಸಪ್ರಾಯವಾಗಿದೆ. ತಾಲೂಕಿನ ವಿಶೇಷ ಚೇತನರು ಈ ಕೌಶಲ್ಯ ಕೇಂದ್ರದ ಪ್ರಯೋಜನ ಪಡೆದು ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳುವಂತಾಗಲಿ ಎಂದು ಶುಭ ಹಾರೈಸಿದರು. ಇರುವಂತಹ ವ್ಯಕ್ತಿಗಳು ಮಾತ್ರ ಅಂದ್ರೆ ಅವರೇ ಸಮಾಜ ಸೇವಕರು. ಇಲ್ಲಿ ಯಾರು ಅವ್ರನ್ನ ಕರೆದು ಮಾಡಬೇಕಾಗಿಲ್ಲ.
ಸೊ ಇಂತಹ ಒಂದು ಕಳಕಳಿಯ ಒಂದು ನಾಯಕತ್ವವನ್ನ ಈ ಒಂದು ಕಾರವಾರ ಜಿಲ್ಲೆಗೆ, ಹೊನ್ನಾವರ ತಾಲೂಕಿಗೆ ಅದೊಂದು ಕಳಸಪ್ರಾಯ ಎಂಬುದಾಗಿ ನಾನು ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತೇನೆ. ಅಂಥವ್ರು ಮುಂದೆ ಬಂದು ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಅನುದಾನಗಳನ್ನು ಎಷ್ಟು ಸಾಧ್ಯವೋ ಅಲ್ಲಿ ಸಿಗ್ತದ ಇಲ್ಲಿ ಸಿಗ್ತದ ಅಂತ ಹೇಳುವಾಗ ಒಂದು ಕಂಪನಿಯ ಪರಿಚಯವಾಗಿ ಈ ಹಂತದಲ್ಲಿ ಅವರು ಮಾಡಿರುವಾಗ ಒಂದು ನಾನು ಮನಪೂರ್ವಕವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಹೊನ್ನಾವರ ತಾಲೂಕಿನ ಅಥವಾ ಕಾರವಾರ ಜಿಲ್ಲೆಯ ಎಲ್ಲ VRW MRWಗಳು ಅವರಿಗೆ ತಮ್ಮ ಇನ್ನೊಂದು ಕೈಯನ್ನು ಜೋಡಿಸುವುದಾದಲ್ಲಿ ಇಲ್ಲಿರುವಂತ ಅವಕಾಶ ವಂಚಿತರು, ಹೊನ್ನಾವರ ತಾಲೂಕಿನಲ್ಲಿಯೇ ಅಂದಾಜು 12,000ಕ್ಕಿಂತ ಹೆಚ್ಚಾದ ವಿಕಲಚೇತನರು ಇದ್ದಾರೆ ಎಂಬುದಾಗಿ ನಾವು ಸರ್ವೆ ಮೂಲಕ ತಿಳಿದುಕೊಂಡಿದ್ದೇವೆ. ನಿಮ್ಮ ಇನ್ನು ಒಂದು ಕೈ, ನೀವು ಸರ್ಕಾರದೊಂದಿಗೆ ಒಂದು ಕೈಯನ್ನು ಜೋಡಿಸ್ತಾ ಇದ್ದೀರಿ, ಅದನ್ನು ಹೊರತುಪಡಿಸಿ ಇನ್ನೊಂದು ಕೈಯನ್ನ ನೀವು ಸ್ಪಂದನಾ ಸೇವಾ ಟ್ರಸ್ಟ್ಗೆ ನೀವು ಕೈ ಜೋಡಿಸುವುದಾದಲ್ಲಿ ಅನೇಕ ವಂಚಿತ ವಿಕಲಚೇತನ ಫಲಾನುಭವಿಗಳು ಈ ಒಂದು ಗ್ರಾಮೀಣ ಕೌಶಲ್ಯ ಅಭಿವೃದ್ಧಿಯಲ್ಲಿ ಬರುವ ದಿನಗಳಲ್ಲಿ ಅನೇಕ ಪ್ರಯೋಜನಗಳನ್ನು ಪಡೆದುಕೊಂಡು ಅವರು ತಮ್ಮ ಸ್ವಂತ ಕಾಲಗಳ ಮೇಲೆ ನಿಲ್ಕೊಳ್ತಾರೆ. ಇಂಥ ಮಹನೀಯವಾದ ಹೆಜ್ಜೆಯನ್ನು ಇಟ್ಟಿರುವುದಕ್ಕೆ ಮತ್ತೊಮ್ಮೆ ನಾನು ಗಣಪತಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಸ್ಪಂದನಾ ಸಂಸ್ಥೆಯ ಮುಖ್ಯಸ್ಥರಾದ ಗಣಪತಿ ಹೆಗಡೆ, ಸುಧಾ ದಂಪತಿಗಳನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ಗೌರವಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಕನಕದಾಸ ಶಿಕ್ಷಣ ಸಮಿತಿಯ ಡಾಕ್ಟರ್ ವಸಂತ ಅಗಸಿಮನೆ, ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಮ್ಯಾನೇಜ್ಮೆಂಟ್ ಭಟ್ಕಳ HOD ಡಾಕ್ಟರ್ ಚಿದಾನಂದ ಜಿ ನಾಯ್ಕ್ ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.